ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಮ್ಮ ಮನ್ಯಾಗ ಗೋಬಿ ಪಕೋಡ ನಮ್ಮ ಮಮ್ಮಿ ಮಾಡತ್ತಾರ್ರಿ. ಹೆಂಗ್ ಮಾಡೋದಂತ ನಿಮಗೂ ತೋರಿಸ್ತೇ ಬರ್ರಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಕುದಿಯಾಕಿಡ್ರಿ. ಆಮೇಲೆ 1 ಸ್ಪೂನ್ ಉಪ್ಪು ಹಾಕಿ, ಆಮೇಲೆ ಹೆಚ್ಚಿರುವ ಸಣ್ಣ ಕೆಚ್ಕೊಂಡಿರುವಂತಹ ಗೋಬಿಯನ್ನು ಹಾಕಿ, ನಂತರ ಒಂದು ಕುದಿ ಬಂದ ಮೇಲೆ ತಕ್ಕೊಂಬಿಡ್ರಿ. ಕಲ್ಬತ್ತಿಗೆ 1 ಚಮಚ ಧನಿಯಾ ಕಾಳು, 1 ಚಮಚ ಬಡೆ ಸೊಪ್ಪು, 1 ಚಮಚ ಜೀರಿಗೆಯನ್ನು ಹಾಕಿ ಸಣ್ಣಕ್ಕೆ ಕುಟ್ಕೊಂಡ್ಬಿಡ್ರಿ. ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಕಡ್ಡಿ, ಆಮೇಲೆ 1 ಟೇಬಲ್ ಸ್ಪೂನ್ ಹಸಿಮೆಣಸಿನಕಾಯಿ ಪೇಸ್ಟು, ಆಮೇಲೆ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲವನ್ನು ಹಾಕಿ ಕುಟ್ಟಿಕೊಳ್ಳಿರಿ. 1 ಕಪ್ಪು ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಅರ್ಧ ಚಮಚ ಅರಿಶಿನ, ಅರ್ಧ ಚಮಚ ಕರಿಮೆಣಸು, ಸ್ವಲ್ಪ ಹಿಂಗು, 1 ಚಮಚ ಅಜ್ವಾಯಿನು, 1 ಚಮಚ ಉಪ್ಪು, ನಂತರ ಅರ್ಧ ಚಮಚ ಖಾರದ ಪುಡಿ, ಕುಟ್ಟಿದ ಮಸಾಲೆ ಮತ್ತು ಕೊತ್ತಂಬರಿ ಹಾಕಿ ಎಲ್ಲ ಕಡೆ ಮಸಾಲೆ ಮಿಕ್ಸ್ ಆಗುವಂತೆ ಕಲಿಸಿಕೊಳ್ಳಿರಿ. ಗೋಬಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಕಲಿಸಿಕೊಳ್ಳಿರಿ. ಸ್ವಲ್ಪ ಸ್ವಲ್ಪ ನೀರು ಹಾಕುತ್ತಾ ಗೋಬಿಯನ್ನು ಕಲಿಸಿಕೊಳ್ಳ್ರಿ. ನಂತರ ಕಾದಿರುವ ಎಣ್ಣೆಯಲ್ಲಿ ಗೋಬಿ ಕರಿದುಕೊಳ್ಳಿರಿ. ಬಿಸಿ ಬಿಸಿ ಆದಂತಹ ಗೋಬಿ ಪಕೋಡ ತಯಾರಾಗಿದೆ. ಒಮ್ಮೆ ನಿಮ್ಮನೆಯಲ್ಲಿ ಇದನ್ನು ಮಾಡಿ ನೋಡ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.